ದುಡ್ಡು 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 ಅಂದ್ರೆ ಸಾಯ್ತೀರಾ. ದುಡ್ಡೇ ಮುಖ್ಯ ಅಲ್ಲ ಕಣ್ರು, ದುಡ್ಡಿಗಿಂತ ಪ್ರೀತಿ ಮುಖ್ಯ. ಭಾಗ್ಯ, ನಿನ್ ಬಳೆ ಕೊಟ್ಬಿಡು ಭಾಗ್ಯ, ಕೊಟ್ಬಿಡು ಭಾಗ್ಯ. ನನಗೆ ನಿನ್ನಂತ ಚಿನ್ನದಂತ ಹೆಂಡತಿನೇ ಇರಬೇಕಾದ್ರೆ ಈ ಚಿನ್ನ ಎಲ್ಲ ಯಾಕೆ? ಕೊಟ್ಬಿಡು 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 ಭಾಗ್ಯ. ಏಯ್ ಏಯ್ ಇಸ್ಕೊಳ. ಹ್ಮ್ 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 ತಗೊಳ. ಏಯ್ 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 ಎಲ್ಲ ಬಳೆ ನೀನ್ ಇಟ್ಕೊಬೇಡ, 2 ಬಳೆ ನೀನ್ ಇಟ್ಕೋ, 2 ಬಳೆ ಇವನು ಕೊಟ್ಬಿಡು. ಏಯ್ ದೇವರಾಜ್, ಇವ್ರೆಲ್ಲರಿಗಿಂತ ನನ್ನ ತಾನೇ ಸಾಲ ಜಾಸ್ತಿ ಮಾಡ್ಕೊಂಡಿದ್ಯಾ? ಬರೀ ಬಳೆ ಕೊಟ್ರೆ ಸಾಲ್ದು. ಗೊತ್ತು ಕಣ, ನಿನಗೆ ಬಳೆ ಮಾತ್ರ ಕೊಟ್ರೆ ಸಾಲದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಸರ, ಜುಮ್ಕಿ, ನೆಕ್ಲೆಸು ಎಲ್ಲ ಕೊಟ್ರೆ ಸಮಾಧಾನ ಆಗೋದು ಅಂತ. ಭಾಗ್ಯ, ಆ ಸರ, ಜುಮ್ಕಿ, ನೆಕ್ಲೆಸ್ಸು ಕೊಟ್ಬಿಡು ಭಾಗ್ಯ, ಹಾಳಾಗೋಗ್ಲಿ. ದೇವರಾಜ್, ಈ ಸರ ನನ್ನ ಸಾಕ್ತಾಯಿ ನೆನಪಿ ಕೊಟ್ಟಿದ್ದು. ನೆನಪುಗಳು ಮಾತ್ರ ಯಾವತ್ತೂ ಶಾಶ್ವತ ಭಾಗ್ಯ, ಈ ತರ ವಸ್ತುಗಳಲ್ಲ. ಹಾ, ಆಮೇಲೆ ಇದೆಲ್ಲ ಇವ್ರ ಹತ್ರನೇ ಬಿಡಿಸ್ಕೊಂಬಂದು ನಾನು ನಿನ್ಗೆ ವಾಪಸ್ ಕೊಡ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಕೊಟ್ಬಿಡು ಭಾಗ್ಯ. ಇಸ್ಕಾ. ನೋಡಿದ್ರೇನೋ, ಪ್ರೀತಿ ಅಂದ್ರೆ, ತ್ಯಾಗ ಅಂದ್ರೆ ಇದು ಇದು. ದೇವ್ರು ನನಗೆ ಏನೂ ಕೊಟ್ಟಿಲ್ಲ ಅಂದ್ರು ನನ್ನ ಪಾಲಿಗೆ ಭಾಗ್ಯನ್ ಕೊಟ್ಟಿದ್ದಾರೆ. ನನಗೆ ಇನ್ಮೇಲೆ ಯಾವ ಯೋಚನೆ ಇಲ್ಲ ಕಣ್ರೋ. ಏನಪ್ಪ ದೇವರಾಜ್, ಅವನಿಗೆ ಬಳೆ ಇವನಿಗೆ ಸರ ಕೊಟ್ರೆ ನಾನೇನ್ ಬರಿಗೈಯಲ್ಲಿ ಹೋಗ್ಬೇಕಾ? ನೋಡ್ ಶೇಖರ್, ಇದ್ದಿದ್ದೆಲ್ಲ ಕೊಟ್ಟಾಯ್ತು, ಇನ್ನಿರೋದು ಅದೊಂದು ತಾಲಿ ಅಷ್ಟೇ.